ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಾಪ ನನ್ನಿಂದ ನಿಮಗೆ ತೊಂದರೆ ಆಯ್ತೇನ? ಛೇ ಹಾಗೇನಿಲ್ಲ. ನೀವು ದೊಡ್ಡ ಮನೆತನದ ಹೆಂಗಸ್ತರ ಕಾಣ್ತಿದ್ದೀರಿ. ನಿಮಗಿಲ್ಲಿ ಇರಿಸ್ಮುರುಸ್ ಆಗ್ತಿದೇನು ಅಂತ ನಮಗನಿಸ್ತಿದೆ. ಒಂದು ಮಾತು ಹೇಳ್ತೀನಿ ಅಕ್ಕ, ತಪ್ಪು ತಿಳ್ಕೊಬೇಡಿ. ಗ್ರಹಚಾರ ನಮ್ಮ ಕಡೆ ಇಲ್ಲ ಅಂದರೆ ಸಂಕಷ್ಟ ಯಾರಿಗೂ ತಪ್ಪಿದ್ದಲ್ಲ. ಅಂತ ನಳ ಚಕ್ರವರ್ತಿಯ ಪತ್ನಿ ದಮಯಂತಿನೇ ಉಡೋದಕ್ಕೆ ಸೀರೆ ಇಲ್ಲದೆ ತುಂಡು ಸೀರೆಯಲ್ಲಿ ರಹಸ್ಯವಾಗಿ ಕಾಲ ಕಳಿಬೇಕಾಯ್ತು. ನೀವೇನು ಚಿಂತೆ ಮಾಡಬೇಡಿ. 1-2 ದಿನ ಗುಟ್ಟಾಗಿದ್ರೆ ಸಾಕು. ನನ್ನ ಮಗ ಗುರುಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆನ ಖಂಡಿತ ಬಗೆಹರಿಸ್ತಾನೆ. ಅಮ್ಮ, ತುಂಬ ದೂರದಿಂದ ನಡೆದು ಬಂದಿದ್ದೀರಾ ಅನ್ಸುತ್ತೆ. ಆಯಾಸಗೊಂಡಿದ್ದೀರಿ. ಹೊಟ್ಟೆ ತುಂಬ ಹಾಲು ಕುಡಿದು ಮಲಗಿಬಿಡಿ. ನಿದ್ದೆ ಹತ್ತಿದ್ರೆ ಆಯಾಸವೂ ಹೋಗುತ್ತೆ, ನೆಮ್ಮದಿನೂ ಸಿಗುತ್ತೆ. ನೆಮ್ಮದಿನ ಕಣ್ಣೀರಿನ ಕೂಡ ತಲೆ ಮೇಲೆ ಹೊತ್ಕೊಂಡು ಹುಟ್ಟಿದ ಈ ಹಾಳು ಜನ್ಮಕ್ಕೆ ನೆಮ್ಮದಿ ಮಾತು ಎಲ್ಲಿಂದ ಬರಬೇಕು ಕಂದ? ಹುಟ್ಟಿದ್ದೀನಿ, ಬದುಕಬೇಕು ಅಷ್ಟೆ. ಎಲ್ಲರ ಬಾಳಲ್ಲೂ ಒಂದಲ್ಲ ಒಂದು ಗೋಳು ಇದ್ದಿದ್ದೆ ಅಕ್ಕ. ಯಾರಿಗೆ ನೆಮ್ಮದಿ ಉಂಟು ಹೇಳಿ? ನೆರೆ ಹೊರೆಯವ್ರನ್ನ ನೋಡಿ ನಮ್ಮಷ್ಟಕ್ಕೆ ನಾವೇ ಸಂತೈಸ್ಕೋಬೇಕು ಅಷ್ಟೆ. ಈಗ ಹಾಲು ಕುಡಿದು ಮಲ್ಕೊಳ್ಳಿ, ಆಯಾಸ ಆದ್ರೂ ಕಳೀಲಿ. ಸರಸ್ವತಿ, ಎನ್ ಗಂಡ ಹೇಳಿದ್ ಕೇಳ್ದೆ ಅಲ್ವಾ? ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಈ ಕೋಣೆ ಒಳಗಡೆ ಯಾರು ಬರ್ದಿರೋ ಹಾಗೆ ನೀನೇ ಜಾಗೃತ ವಹಿಸು. ನಾನು ನೋಡ್ಕೊಳ್ತೀನಮ್ಮ, ನೀವು ಹೋಗಿ ಮಡಿಯಾಗಿ.